ಇಷ್ಟು ವರ್ಷ ಯಾವ್ಯಾವ ಉತ್ಸವಗಳು ಮಾಡಿದಾರೋ ಗೊತ್ತಿಲ್ಲ ನನಗೆ. ನೀವು ಮಾಡಿರೋ ಉತ್ಸವ ಒಂದಲ್ಲ ಎರಡಲ್ಲ, ನಿಮ್ಮ ಎಲ್ಲಾ 330 ಕೋಟಿ ದೇವರುಗಳ ಉತ್ಸವನು ಮಾಡಿದ್ದೀರಿ. ನಿಜವಾಗ್ಲೂ ಈ ದೇಶದಲ್ಲಿರ್ತಕ್ಕಂತಹ 330 ಕೋಟಿ ದೇವರುಗಳೇನಾದ್ರೂ ಓಟ್ ನಕ್ಕನ್ನ, ನೋಟ್ ನಕ್ಕನ್ನ, TP ಹಕ್ಕನ್ನ, ZP ಹಕ್ಕನ್ನ, MP ಹಕ್ಕನ್ನ, MLA ಹಕ್ಕನ್ನ, ಕೌನ್ಸಿಲರ್ ಹಕ್ಕನ್ನ, IAS KS ಹಕ್ಕನ್ನ ಕೊಟ್ಟಿದ್ರೆ ನೀವು ಮಾಡಿ ಅನ್ಬೋದ. ಆದ್ರೆ ಓಟಿನ ಹಕ್ಕು, ನೋಟಿನ ಹಕ್ಕು, ಸೀಟಿನ ಹಕ್ಕು, ಬದುಕು ಹಕ್ಕು, TP ಹಕ್ಕು, ZP ಹಕ್ಕು, MP ಹಕ್ಕು, MLA ಹಕ್ಕು ಎಲ್ಲವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ನಮ್ಮ ಭೀಮ. ಅದಕ್ಕೆ ಭೀಮೋತ್ಸವ. ಭೀಮೋತ್ಸವ ಯಾವುದೋ ದೇವ್ರ ಉತ್ಸವ ಅಲ್ಲ, ಇದು ಭೀಮೋತ್ಸವ. ಹೊಡೆದಿ ಚಪ್ಪಾಳೆ. ನಿಜವಾಗ್ಲೂ ಈ ಉತ್ಸವ, ಈ ಭೀಮೋತ್ಸವ ಅಂದ್ರೆ ಏನು? ಏನ್ ಭೀಮೋತ್ಸವ ಅಂದ್ರೆ? ಬಂಧುಗಳೇ, ಭಾಷಣ ಮಾಡೋದು ಕಲೆ, ಭಾಷಣ ಮಾಡೋದು ಕಲೆ. ಆದ್ರೆ ಭಾಷಣದಿಂದ ಮತ್ತೊಬ್ಬರ ಕೊಲೆ ಆಗಬಾರದು. ಇವತ್ತು ದೇಶದಲ್ಲಿ ಭಾಷಣ ಮಾಡ್ತಿದ್ದಾರೆ, ಅದು ಕಲೆ ಹೌದು. ಆದ್ರೆ ಅವರು ಮಾಡುವ ಭಾಷಣದಿಂದ ಬೇರೆ ಸಮಾಜದವರ ಕೊಲೆ ಆಗ್ತಾ ಇದೆ. ಅಂತ ಉದ್ರಿಕ್ತ ಭಾಷಣಗಳನ್ನ ರಾಷ್ಟ್ರೀಯತೆ ಹೆಸರಲ್ಲಿ, ಮನುವಾದದ ಹೆಸರಲ್ಲಿ, ಕೋಮುವಾದದ ಹೆಸರಲ್ಲಿ, ದೇಶದಲ್ಲಿ ಜಾತಿ, ಧರ್ಮ, ಮತ, ಪಂಥ ಅಂತಕ್ಕಂಥ ಹೆಸರುಗಳಲ್ಲಿ ಇಡೀ ದೇಶವನ್ನೇ ಸುತ್ತಿ ಬೇಯಿಸ್ತಾ ಇದ್ದಾರೆ. ಬೆಂಕಿ ಬಿದ್ದಿದೆ, ಭಾರತಕ್ಕೆ ಬೆಂಕಿ ಬಿದ್ದಿದೆ. ನೀವು ದೆವ್ವ ಅಂತ ಕೇಳಿ, ದೆವ್ವ ನೋಡಿದ್ರೆ ದೆವ್ವ ನೋಡಿಲ್ಲ, ದೈವ ದೆವ್ವ ದೈವ ಇವೆರಡಕ್ಕೂ ಉದಾಹರಣೆ ಏನಂದ್ರೆ, ಯಾರು ದೇಶವನ್ನ ಜಾತಿ ಧರ್ಮದ ಹೆಸರಲ್ಲಿ ಹೊಡಿತಾರೋ ಅವರು ದೆವ್ವ, ಯಾರು ದೇಶವನ್ನ ಕಟ್ತಾರೋ ಅವರು ದೈವ. ದೇಶವನ್ನ ಕಟ್ಟುವವರು ದೈವ, ದೇಶವನ್ನ ಹೊಡೆಯುವವರು ದೆವ್ವ. ಈಗ ದೇಶವನ್ನ ಯಾರು ಹೊಡಿತಾ ಇದ್ದಾರೆ? ಯಾರು ಹೊಡಿತಾ ಇದ್ದಾರೆ ದೇಶನೇ? ಮುನಿಯಪ್ಪ ಅವರೇ, ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ವರ್ಗದ ಹೆಸರಲ್ಲಿ ದೇಶವನ್ನ ಛಿದ್ರ ಮಾಡ್ತಾ ಇದಾರಲ್ಲ, ಅವ್ರನ್ನ ನಾವು ದೆವ್ವ ಅಂತೀವಿ. ಆದ್ರೆ ನಮ್ಮ ಭೀಮ ಇವತ್ತು 198 ದೇಶಗಳಲ್ಲಿ ಭೀಮನ ಕಡೆ ಇಡೀ 198 ದೇಶ ಮುಖ ಮಾಡ್ತಾ ಇದೆ. ಸುಮಾರು 565 ಚಿಂದಿಯಾಗಿದ್ದಂತ ಈ ಭಾರತದ ಎಲ್ಲಾ ಪ್ರಾಂತ್ಯಗಳನ್ನ ಅಖಂಡ ಭಾರತವನ್ನಾಗಿ ಮಾಡಿದಂತ ಯಾರಾದರೂ ಈ ರಾಷ್ಟ್ರ ಪ್ರೇಮಿ ಇದ್ರೆ ಅದು ನಮ್ಮ ಭೀಮ. ಆ ಭೀಮನ ಇದು ಭೀಮೋತ್ಸವ. ರಾಮೋತ್ಸವ ಆಗ್ಲಿ ನಮ್ಗೇನ್ ಬೇಜಾರಿಲ್ಲ, ರಾಮನ ಉತ್ಸವದ ಬಗ್ಗೆ ನಮ್ ಚಕಾರ ಇಲ್ಲ. ಇದು ಭೀಮನ ಉತ್ಸವ. ಭೀಮನ ಉತ್ಸವ ಯಾಕೆ ಮಾಡಬೇಕು? ಭೀಮನ ಉತ್ಸವ ಯಾಕೆ ಮಾಡಬೇಕು ಅಂದ್ರೆ, ಇವತ್ತಿನ ರಾಷ್ಟ್ರಪತಿ ಯಾರ ಹೆಸರನ್ನ ಪ್ರಪೋಸ್ ಮಾಡಿರೋದು? ದ್ರೌಪದಿ ಮುರ್ಮು. ದ್ರೌಪದಿ ಮುರ್ಮು ಯಾರು? ಎಲ್ಲೋ ಕಾಡಲ್ಲಿರ್ಬೇಕಾಗಿತ್ತು, ಕಾಡಂಚಲ್ಲಿರ್ಬೇಕಾಗಿತ್ತು. ಇನ್ನು ಲೈಟ್ ಬೆಳಕೆ ಇಲ್ಲ ಅವ್ರ ಊರಿಗೆ. ಲೈಟ್ ಬೆಳಕೆ ಇಲ್ಲದಿರ್ತಕ್ಕಂಥ ಒಬ್ಬ ಆದಿವಾಸಿ ಹೆಣ್ಣು ಮಗಳು ಈ ರಾಷ್ಟ್ರದ ರಾಷ್ಟ್ರಪತಿ ಆಗ್ತಿರ್ತದ್ದು ಭೀಮೋತ್ಸವದಿಂದ, ಸಂವಿಧಾನೋತ್ಸವದಿಂದ, ರಾಮೋತ್ಸವದಿಂದ ಅಲ್ಲ. ಅದಕ್ಕೆ ಸಂವಿಧಾನವೆಂದರೆ ಸತ್ತವರ ಬಗ್ಗೆ ಬರೆದ ಗ್ರಂಥ ಅಲ್ಲ. ಸಂವಿಧಾನ ಅಂದ್ರೆ ಏನು? ಸತ್ತವರ ಬಗ್ಗೆ ಬರೆದ ಪುಸ್ತಕ ಅಲ್ಲ ಅದು. ಸಂವಿಧಾನವೆಂದರೆ ಭಾರತೀಯರ ಬದುಕು ಕಟ್ಟುವ ಮಹಾನ್ ಗ್ರಂಥ ಇದ್ರೆ ಅದು ಸಂವಿಧಾನ. ಅದಕ್ಕೆ ಸಂವಿಧಾನವನ್ನ SC ST OBCಗಳು ಓದಬಾರದು ಅಂತ ಹೇಳಿ ನಿಮ್ಮ ಕೈಗೆ ಸಂವಿಧಾನವನ್ನೇ ಕೊಡ್ಲಿಲ್ಲ ಇಷ್ಟು ವರ್ಷ. ಮುನಿಯಪ್ಪನವ್ರು ಗೊತ್ತು, ಕೇಳಿ, ಯಾರು ಕೇಳಾರ ಸಂವಿಧಾನ ಕೊಟ್ರ ಓದ್ರಿ ಅಂತ. ರಾಮಾಯಣ ಕೊಟ್ರು, ಮಹಾಭಾರತ ಕೊಟ್ರು, ಉಪನಿಷತ್ ಕೊಟ್ರು, ವೇದ ಕೊಟ್ರು, ಶಾಸ್ತ್ರ ಕೊಟ್ರು, ಪುರಾಣ ಕೊಟ್ರು, ಭಗವದ್ಗೀತೆ ಎಲ್ಲ ಕೊಟ್ರು. ನೀವೆಲ್ಲ ಶಾಸ್ತ್ರ ಪುರಾಣ ಓದ್ಕೊಂಡು ಸಾಯಿರಿ, ನಾವು ಸಂವಿಧಾನ ಓದ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಇರ್ತೀವಿ, ರಾಜ್ಯಸಭೆಯಲ್ಲಿ ಇರ್ತೀವಿ, ಶಾಸನ ಸಭೆಯಲ್ಲಿ ಇರ್ತೀವಿ. ನಮ್ಮ ಕೈಯಲ್ಲಿ ಕೊಟ್ಟಿದ್ದೇನು? ಚೆಂಬು. ಅವ್ರೇನ್ ಮಾಡಿದ್ರು?
ಯಾರೋ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಸ್ವಾಮಿಗಳು 156 ದಿನ ಕೂತ್ಬಿಟ್ಟಿದ್ದಾರೆ. SC ST ಮೀಸಲಾತಿ ಜಾಸ್ತಿ ಮಾಡಿ ಅಂತ ವಾಲ್ಮೀಕಿ ಸಮುದಾಯದ ಪೂಜ್ಯ ಗುರುಗಳು ಕೂತಿದ್ದಾರೆ. ನಾವು 11ನೇ ತಾರೀಕು ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳು ಹೋರಾಟ ಮಾಡಿದ್ವಿ. ಆದ್ರೆ ಒಬ್ಬರು ಸ್ವಾಮಿಗಳು ಉಡುಪಿಯಿಂದ ಫೋನ್ ಮಾಡಿದ್ರು ನನಗೆ, ಸ್ವಾಮಿಗಳೇ ನಿಮ್ಮ ಸಂವಿಧಾನ ಎಲ್ಲದೇ ಗೊತ್ತಾ ಅಂದ್ರೆ ಅವರು. ನನಗೆ ಗಾಬರಿ ಆಗೋದು, ಏನಪ್ಪ ನಮ್ಮ ಸಂವಿಧಾನ ಎಲ್ಲರೇ ಅಂತ ಹೇಳ್ತಾನೆ. ಎಲ್ಲಿದ್ದು ಸ್ವಾಮಿ ಅಂದೆ. ಎಲ್ಲಿದ್ದು ನಿಮ್ಮ ಸಂವಿಧಾನ? ಫ್ರೀಡಂ ಪಾರ್ಕ್ ಅಲ್ಲಿ ಐತೆ, ರೈಲ್ವೆ ಸ್ಟೇಷನ್ ಅಲ್ಲಿ ಐತೆ, DC ಆಫೀಸ್ ಮುಂದೆ ಐತೆ, ತಾಲೂಕ್ ಆಫೀಸ್ ಮುಂದೆ ಐತೆ ನಿಮ್ಮ ಸಂವಿಧಾನ. ನಮ್ಮ ಸಂವಿಧಾನ ಪಾರ್ಲಿಮೆಂಟ್ ಅಲ್ಲಿ ಇದೆ, ಅಪ್ಪರ್ ಹೌಸ್ ಅಲ್ಲಿ ಇದೆ, ಲೋಯರ್ ಹೌಸ್ ಅಲ್ಲಿ ಇದೆ. ಒಂದ್ ತಮಟೆ ಹೊಡೆದಿಲ್ಲ, ಒಂದ್ ನಗಾರಿ ಹೊಡೆದಿಲ್ಲ, ಒಂದ್ ಕರಪತ್ರ ಹಂಚಿಲ್ಲ. 10% ಮೀಸಲಾತಿ ತಗೊಂಡ್ಬಿಟ್ವಿ ನಾವು. ಎಲ್ಲೂ ಏನು ಕೇಳಲೇ ಇಲ್ಲ, ಯಾರಿಗೂ ಏನು ಕೇಳಲೇ ಇಲ್ಲ. ನಮ್ಮ ಸ್ವಾಮಿಗಳು 150 160 ಕೂತವ್ರು. ಇವರೆಲ್ಲೂ ತಮಟೆ ಹೊಡೆದಿಲ್ಲ, ಎಲ್ಲೂ ಕರಪತ್ರ ಹಂಚಿಲ್ಲ, ಎಲ್ಲೂ ಹೋರಾಟ ಮಾಡಿಲ್ಲ, ಎಲ್ಲೂ ಬೀದಿಗಿಳಿಲಿಲ್ಲ, ಎಲ್ಲೂ ಏನೂ ಮಾಡಿಲ್ಲ. 10% ಆರಾಮಾಗಿ ತಕೊಂಡ್ಬಿಟ್ರು. 300 ಜನ IPS IAS KS ಒಳಗೆ ನುಗ್ಗಿಬಿಟ್ರು. ಆಗ್ಲಿ ಇದು ಹೆಂಗ್ ಸಾಧ್ಯ ಆಯ್ತು? ಹೆಂಗ್ ಸಾಧ್ಯ ಆಯ್ತು ಅಂದ್ರೆ SC ST OBC ಗಳ ಕೈಯಲ್ಲಿ ಸಂವಿಧಾನ ಪುಸ್ತಕ ಕೊಡ್ಲಿಲ್ಲ ಅವರು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮೋತ್ಸವದಲ್ಲಿ ಸಿಡ್ಲಿಘಟ್ಟದಲ್ಲಿ ಕೂತಿದ್ದೀವಿ. ಭೀಮೋತ್ಸವ ಅಂದ್ರೆ ಏನು? ಭೀಮೋತ್ಸವ ಅಂದ್ರೆ ಸಂಸತ್ ಭವನದಲ್ಲಿ ಮುನಿಯಪ್ಪನವ್ರು ಇದ್ರು. ಯಾರು ನಮ್ಮ ಅಮೆರಿಕದ ಅಧ್ಯಕ್ಷ ಒಬಾಮಾ ಬಂದಾಗ ಜಂಟಿ ಅಧಿವೇಶನ ನಿಮ್ಮದೇ. ಆ ಜಂಟಿ ಅಧಿವೇಶನದಲ್ಲಿ ಒಬಾಮಾ ಭಾಷಣ ಮಾಡ್ತಾರೆ. ಏನಂತ ಮಾಡ್ತಾರೆ ಒಬಾಮಾ ಅಂದ್ರೆ, ಈ ಭಾರತ ದೇಶ ಇನ್ನು 100 ವರ್ಷ ಅಲ್ಲ, 150 ವರ್ಷ ಬಂದ್ರು, 1000 ವರ್ಷ ಬಂದ್ರು ಈ ಭಾರತ ದೇಶದ ಅಖಂಡತೆ, ಸೋದರತೆ, ಈ ಭಾರತ ಉಳ್ಕೊಳ್ಳಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವೇ ಕಾರಣ. ಆ ಸಂವಿಧಾನ ಭಾರತವನ್ನಾಗಿ ಕಾಪಾಡುತ್ತೆ ಅಂತಕ್ಕಂಥ ಆಧುನಿಕ ಭಾರತದ ನಿರ್ಮಾತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂತ ಒಬಾಮಾ ಹೇಳ್ತಾರೆ. ಆದ್ರೆ ಇಲ್ಲಿ 10ನೇ ಕ್ಲಾಸ್ ಫೇಲ್ ಆಗಿರೋನು, SLC ಫೇಲ್ ಆಗಿರೋನು ಅಂಬೇಡ್ಕರ್ ದಲಿತರಂತೆ. ಅವ 10th ಫೇಲು. ಒಬಾಮಾ ಅಂಬೇಡ್ಕರ್ ಅವರನ್ನ ಆಧುನಿಕ ಭಾರತದ ಸ್ಥಾಪಿತ ಪಿತಾಮಹ ಅಂತ ಕರೆದ್ರೆ, ಈ ದೇಶದಲ್ಲಿ ಒಬ್ಬ ನತದ್ರಷ್ಟ 10ನೇ ಕ್ಲಾಸ್ ಫೇಲ್ ಆಗೋನು ಅಂಬೇಡ್ಕರ್ ಏನು ಹರಿಜನವಂತೆ. ಅಂಬೇಡ್ಕರ್ ಅವರ ಜ್ಞಾನ ಬೇಕಾಗಿಲ್ಲ, ಅಂಬೇಡ್ಕರ್ ಅವರ ಜಾತಿ ಬೇಕು ಇವ್ರಿಗೆ. ಕುವೆಂಪು ಬೇಕಾಗಿಲ್ಲ, ಕುವೆಂಪು ಜಾತಿ ಬೇಕು ಇವ್ರಿಗೆ. ಬಸವಣ್ಣ ಬೇಕಾಗಿಲ್ಲ, ಬಸವಣ್ಣನ ಜಾತಿ ಬೇಕು ಇವ್ರಿಗೆ. ಟಿಪ್ಪು ಸುಲ್ತಾನ್ ಬೇಕಾಗಿಲ್ಲ, ಟಿಪ್ಪು ಸುಲ್ತಾನ್ ಜಾತಿ ಬೇಕು ಇವ್ರಿಗೆ. ಅರೆ ಇವತ್ತು ಭಾರತ ದೇಶದ ಚರಿತ್ರೆಯಲ್ಲಿ ಮಹಾತ್ಮ ಗಾಂಧಿ ಬರೆದಿರ್ತಕ್ಕಂಥ ಯಂಗ್ ಇಂಡಿಯಾ ಪುಸ್ತಕವನ್ನ, ಇಂಗ್ಲಿಷ್ ಪುಸ್ತಕವನ್ನು ಓದ್ರಿ. ಆ ಯಂಗ್ ಇಂಡಿಯಾ ಪುಸ್ತಕದಲ್ಲಿ ಹೇಳ್ತಾರೆ, ಮಹಾತ್ಮ ಗಾಂಧಿ ಅದರ ಟಿಪ್ಪು ಸುಲ್ತಾನ್ ಸೈಯದ್ ಇದಾರಲ್ಲ, ಅವರು ಹಿಂದೂ ಮತ್ತು ಮುಸಲ್ಮಾನರ ಭಾವೈಕ್ಯದ ವಜ್ರ ಅಂತ ಬರೀತಾರೆ. ವಜ್ರ, ಹಿಂದೂ ಮುಸಲ್ಮಾನರ ಭಾವೈಕ್ಯತೆ ವಜ್ರ. ಯಾರು? ಹಜರತ್ ಟಿಪ್ಪು. ಮೊಟ್ಟ ಮೊದಲ ಬಾರಿಗೆ ದಲಿತರಿಗೆ 1400 ಎಕರೆ ಜಮೀನನ್ನ ಬ್ರಾಹ್ಮಣರಿಂದ ಕಿತ್ತು ದಲಿತರಿಗೆ ಅನಿಸಿದಂತ ಏಕೈಕ ವ್ಯಕ್ತಿ ಹಜರತ್ ಟಿಪ್ಪು ಸುಲ್ತಾನ್ ಸೈಯದ್ ಈ ದೇಶದಲ್ಲಿ. ಹಜರತ್ ಟಿಪ್ಪು ಸುಲ್ತಾನ್ ಸೈಯದ್. ಇತಿಹಾಸವನ್ನ ಮರೆಮಾಚಬೇಕು ಅಂತ ಇದ್ದೀರಿ. ಇತಿಹಾಸ ಯಾವತ್ತು ತಾಯಿ ಗರ್ಭ ಇದ್ದಾಗೆ. ತಾಯಿಯ ಗರ್ಭವನ್ನ ಕೈ ಹಾಕಿದ್ರೆ, ಇತಿಹಾಸವನ್ನು ತಿರುಚಿದ್ರೆ ನಿಮ್ಮ ತಾಯಿ ಗರ್ಭವನ್ನ ತಿರುಚಿದಾಗೆ ಅಂತಾರೆ ಅಂಬೇಡ್ಕರ್. ಇತಿಹಾಸನ ತಿರುಚಲಿಕ್ಕೆ ಮಾಡ್ತಿದ್ದಾರೆ ಈಗ. ಟಿಪ್ಪು ದೇಶದ್ರೋಹಿ, ಟಿಪ್ಪು ಏನೋ ದೇಶದ್ರೋಹಿ, ಸರಿ ಒಪ್ಕೊಳ್ಳೋಣ. ಹಾಗಾದ್ರೆ ನೀವು ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ ಬೆಂಕಿ ಹಚ್ಚಿದ್ದೀರಲ್ಲ, ನೀವೆಂತ ದೇಶದ್ರೋಹಿಗಳು, ನೀವೆಂತ ದೇಶದ್ರೋಹಿಗಳು. ಅದಕ್ಕೆ ಸಂವಿಧಾನೋತ್ಸವ ಭೀಮೋತ್ಸವದಲ್ಲಿ ಸಿಡ್ಲುಘಟ್ಟದ ಜನ ಎಲ್ಲ ಕೂತಿದ್ರಿ ಚೇರ್ ಮೇಲೆ, ವೇದಿಕೆ ಮೇಲೆ ನಾವು ಇದ್ದೇವೆ. ಎಲ್ಲ ಹಿರಿಯರು, ಮುನಿಯಪ್ಪ ಅವರು, ಸಾಹೇಬರೆಲ್ಲ ಇದ್ದಾರೆ. ಬಾಬಾ ಸಾಹೇಬ್ ಹೇಳಿರ್ತಕ್ಕಂಥದ್ದು ಭೀಮೋತ್ಸವ. ಯಾವುದು ಭೀಮೋತ್ಸವ? ಈ ದೇಶದ SC ST OBCಗಳು ಒಂದಾಗಿ ಭಾರತ ದೇಶದ ಪಾರ್ಲಿಮೆಂಟೇ ನಿಮ್ಮದು ಅಂದ್ರು, ಅದು ಭೀಮೋತ್ಸವ. 2023ಕ್ಕೆ ಭೀಮೋತ್ಸವ ಆಚರಣೆ ಮಾಡಬೇಕು ಈ ದೇಶದಲ್ಲಿ. 23-24ಕ್ಕೆ ಭೀಮೋತ್ಸವ. ಯಾವ್ದದು?
ಇಷ್ಟು ದಿನಗಳ ಕಾಲ ಜಲ್ಲಿ ಬೇರೆ, ಮರಳು ಬೇರೆ, ಸಿಮೆಂಟ್ ಬೇರೆ, ನೀರು ಬೇರೆ, ಕಬ್ಬಣ ಬೇರೆ ಮಾಡಿದ್ರು. ಯಾರು? ಗಂಟೆ ಹೊಡೆಯೋರು. ಈಗ ಜಲ್ಲಿ ಬೇರೆ, ಮರಳು ಬೇರೆ, ಸಿಮೆಂಟ್ ಬೇರೆ ಆದ್ರೆ ಕಾಂಕ್ರೀಟ್ ಆಗಲ್ಲ. ಈಗ ಜಲ್ಲಿ, ಮರಳು, ಸಿಮೆಂಟ್, ಕಬ್ಬಣ, ನೀರು ಎಲ್ಲ ಒಂದಾಗೋ ಕಾಲ ಬಂದಿದೆ. ಅದಕ್ಕೆ ಭೀಮೋತ್ಸವ, SC/ST ಅಲ್ಪಸಂಖ್ಯಾತರ ಒಕ್ಕೂಟ ಸಿಡ್ಲಗಟ್ಟದಿಂದ ಪ್ರಾರಂಭ ಆಗ್ಬೇಕು, ಇಲ್ಲಿಂದ ಪ್ರಾರಂಭ ಆಗ್ಬೇಕು. SC/ST OBCಗಳು ನಾವ್ಯಾರು ಮಲಗಿಲ್ಲ, ನಾವ್ಯಾರು ನಿದ್ರೆ ಮಾಡೋದಿಲ್ಲ. ನಿಮ್ಮ ಆಟ ನಡೆಯಲ್ಲ. ನಿಮ್ಮ ಗಂಟೆ ನಿಮ್ಥವೇ ಇರ್ಲಿ, ನಮ್ಮ ಗಂಟೆ ಅಂಬೇಡ್ಕರ್ ಸಂವಿಧಾನದ ಗಂಟೆ ಬರ್ತಾ ಇದೆ, ಬಾರಿಸ್ತೀವಿ ನಾವು ಸಂವಿಧಾನದ ಗಂಟೆ ಅಂತ ಹೇಳ್ಬೇಕು. ಅದಕ್ಕೋಸ್ಕರವಾಗಿ ಭೀಮೋತ್ಸವ ಮಾಡಿದ್ದೀರಿ. ನಾನೆಲ್ಲ ರಾಮೋತ್ಸವ ಅನ್ಕೊಬಿಟ್ಟಿದ್ದೆ ಬರುವಾಗ. ಆಮೇಲೆ ಇಲ್ಲ ಇಲ್ಲ ಭೀಮೋತ್ಸವ, ಯಾಕೆ ಕರಪತ್ರ ನಮ್ಮ ಹತ್ರ ಇರ್ಲಿಲ್ವಲ್ಲ. ಇದು ಯಾವ ಉತ್ಸವ? ಪಲ್ಲಕ್ಕಿ ಗಿಲ್ಲಕ್ಕಿ ಬೇರೆ ಐತೆ, ಇದೇನು ಉತ್ಸವ ಮಾಡಾರಪ್ಪ ಅಂತ ಅಂದ್ಬಿಟ್ಟಿದ್ ನನಗೆ. ಆಮೇಲೆ ನೋಡಿದೆ ಇದು ಭೀಮೋತ್ಸವ. ಬಂಧುಗಳೇ, 1782ರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಸೈಯದ್ರವರು ಲಾರ್ಡ್ ವೆಲ್ಲೆಸ್ಲಿ ಪತ್ರ ಬರೀತಾರೆ. ಯಾರಿಗೆ? ಲಾರ್ಡ್ ವೆಲ್ಲೆಸ್ಲಿ ಟಿಪ್ಪುಗೆ. ಟಿಪ್ಪು, 2 ಯುದ್ಧಗಳನ್ನ ನಿನ್ ಜೊತೆಲಿ ಮಾಡಿದ್ದೀವಿ, 2 ಯುದ್ಧದಲ್ಲೂ ನಿನ್ನನ್ನು ಸೋಲ್ಸಕ್ ಆಗಿಲ್ಲ ನಾವು. ಈಗ 3ನೇ ಯುದ್ಧದಲ್ಲಿ, 4ನೇ ಯುದ್ಧದಲ್ಲಿ ನಿಮ್ಮನ್ನ ಸೋಲಿಸ್ತೀವಿ ನಾವು. ಯಾಕೆ ಅಂದ್ರೆ ನಿನ್ನ ಶತ್ರುಗಳು ಹೈದರಾಬಾದ್ ನಿಜಾಮ ಎಲ್ಲರೂ ಒಗ್ಗಟ್ಟಾಗ್ಬಿಟ್ಟಿದೀವಿ ನಾವು. ನೀನು ಶರಣರಾಗ್ಬಿಡೋ ಸಾಕು, ನಿನ್ನ ಶ್ರೀರಂಗಪಟ್ಟಣ ನೀನೇ ಮಡಿಕೋ ಅಂತ ಲಾರ್ಡ್ ವೆಲ್ಲೆಸ್ಲಿ ಪತ್ರ ಬರೀತಾನೆ. ಟಿಪ್ಪು ದೇಶದ್ರೋಹಿ ಅಂತಾರಲ್ಲ, ಆ ಪತ್ರ ಇನ್ನೂ ಇದೆ. ಅದು ಪತ್ರಕಾರ ಇಲಾಖೆ ತೆಗೆದು ನೋಡ್ಬೇಕು ಅವರು. ಆ ಪತ್ರದಲ್ಲಿ ಟಿಪ್ಪು ನೀವು ಶರಣರಾಗು ಅಂತ ಇಂಗ್ಲಿಷ್ನವ್ರು ಪತ್ರ ಬರೀತಾರೆ ಲಾರ್ಡ್ ವೆಲ್ಲೆಸ್ಲಿ. ಟಿಪ್ಪು ಏನ್ ಬರೀತಾರೆ ಅಂದ್ರೆ 2 ಲೈನು, ಮೇ ಕಿಸಿ ಕಾ ಗುಲಾಮ್ ನಹೀ ಹೈ, ಕೇವಲ್ ನಬಿ ಕಾ ಗುಲಾಮ್ ಹೈ ಅಂತ ಬರೀತಾರೆ. ಮೇ ಕಿಸಿ ಕಾ ಗುಲಾಮ್ ನಹೀ ಹೈ, ಕೇವಲ್ ನಬಿ ಕಾ ಗುಲಾಮ್ ಹೈ. ಏನ್ ಅಸ್ಲಂ ಪಾಸ ಸಾಬ್, मैं किसी का गुलाम नहीं है, केवल नबी का गुलाम है. ಎಂತ ಟಿಪ್ಪು, ಎಂತ ಅದ್ಭುತ ಟಿಪ್ಪು. ಟಿಪ್ಪುನ ರಾಷ್ಟ್ರದ್ರೋಹಿ ಅನ್ಲಿಕ್ಕೆ ನಿಮ್ ನಾಲ್ಗೆ ಹೆಂಗೆ ಬರಬೇಕು? ಟಿಪ್ಪು ದೇಶದ್ರೋಹಿ ಸರಿ, ರೇಷ್ಮೆ ಬಟ್ಟೆ ಹಾಕತ್ತಿರಲ್ಲ, ರೇಷ್ಮೆ ಬಟ್ಟೆ ಕೊಟ್ಟವ್ರು ಯಾರು? ರೇಷ್ಮೆ ಬಟ್ಟೆ ಕೊಟ್ಟವರು? ಟಿಪ್ಪು ಬೇಡ ಅಂದಮೇಲೆ ರೇಷ್ಮೆ ಬಟ್ಟೆ ಬಿಟ್ಬಿಡಿ. He has introduced to the silk in the first of India. ಟಿಪ್ಪು ಬೇಡ ಅಂತಿರಲ್ಲಪ್ಪ. ದಫೇದಾರ್, ಅಮುಲ್ದಾರ್, ಪಾಣಿ ಇವೆಲ್ಲ ಎಲ್ಲಿ ಪದಗಳಿವು? ದಫೇದಾರ್ ಈಗಲೂ ದಫೇದಾರ್ ಹೇಳ್ತಾರಲ್ವಾ, ಅಮುಲ್ದಾರ್ ಈಗಲೂ ಅಮುಲ್ದಾರ್ ಹೇಳ್ತಾರಲ್ವಾ, ಪಾಣಿ ಈಗಲೂ ಪಾಣಿ ಹೇಳ್ತಾರಲ್ವಾ. ಎಲ್ಲಿಂದ ಬಂದ ಇವು? ತೆಗೆದು ಬಿಡಿ. ಈ ದೇಶವನ್ನ ಜಾತಿ ಧರ್ಮದ ಹೆಸರಲ್ಲಿ ನುಚ್ಚು ಮಾಡ್ಲಿಕ್ಕೆ ದೆವ್ವಗಳು ಕಾಯ್ಕೊಂಡಿವೆ. ಅದಕ್ಕೆ ನಾವು ದೈವ ಅಂತ ಯಾರ ಕರಿತೀವಿ ಅಂದ್ರೆ 563 ಚಿಂದಿಯಾಗಿದ್ದಂತಹ ದೇಶವನ್ನ ಅಖಂಡ ಭಾರತವನ್ನಾಗಿ ಮಾಡಿದ್ದು ನಮ್ಮ ಭೀಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಕಾರಣಕ್ಕೋಸ್ಕರ ನಾವು ಭೀಮೋತ್ಸವವನ್ನ ಸಿಡ್ಲಘಟ್ಟದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಬಂಧುಗಳೇ ನೀವೆಲ್ಲ ಉತ್ತರ ಕೊಡ್ಬೇಕು. ಇವತ್ತು ಭೀಮೋತ್ಸವ ಮಾಡಿ, ಅಡಿಗೆ ಮಾಡಿ, ಊಟ ಮಾಡಿ, ಎಲೆ ಎಲ್ಲ ಬಿಸಾಕಿ ಎಲ್ಲ ಆ ಕಡೆಗಷ್ಟೇ ಈ ಕಡೆಗಷ್ಟೇ ಚಿಂದಿಯಾಗಿದ್ದೀರಿ. ಚಿಂದಿಯಾದ ಜನ ದೇಶ ಆಳೋದಿಲ್ಲ. ಯಾವ ಸಮಾಜ ಚಿಂದಿಯಾಗಿರ್ತದೋ ಅದು ಗುಲಾಮ್ ಸಮಾಜ. देने वाला समाज क्या होता है? ये मांगने वाला समाज एक गुलाम समाज होता है. ಇವತ್ತು SC/ST OBCಗಳು ಸೂರ್ಯ ಚಂದ್ರರು ಹೆಂಗೆ ಒಂದಾಗಲ್ವೋ ಹಂಗೆ ಒಂದಾಗಲ್ಲ ಅಂತ ತಿಳ್ಕೊಂಡು ಇಡೀ ದೇಶವನ್ನ ಕಬ್ಜೆ ಮಾಡಿದ್ದಾರೆ. 60 ಲಕ್ಷ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಕಟ್. ಬ್ರಾಹ್ಮಣರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ಲಿ ಮುನಿಯಪ್ಪನವರೇ, ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಕೊಡ್ಲಿ ಅವ್ರಿಗೂ. ಆದ್ರೆ 60 ಲಕ್ಷ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಕಟ್ ಮಾಡಿದ್ರಲ್ಲ ನಮ್ಮ ವಿದ್ಯಾರ್ಥಿಗಳು, MBBS BA ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಪಾಡೇನು. ಜೊತೆಗೆ 5,436 ಕೇಂದ್ರ ಸರ್ಕಾರದ ಹುದ್ದೆಗಳು
5,43,000 ಹುದ್ದೆಗಳು ಕೇಂದ್ರ ಸರ್ಕಾರದಲ್ಲಿದೆ. ಇನ್ನು ಒಂದು ಹುದ್ದೆನೂ ಭರ್ತಿ ಮಾಡಿಲ್ಲ, ಮಾಡೋದು ಇಲ್ಲ. ರಾಜ್ಯ ಸರ್ಕಾರದಲ್ಲಿ 2,32,000 ಹುದ್ದೆ ಖಾಲಿ ಇದೆ, ರಾಜ್ಯ ಸರ್ಕಾರದವರು ಮಾಡೋದಿಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಸಂವಿಧಾನವನ್ನ ಜಾರಿ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ. ಸಂವಿಧಾನದ ಒಂದೊಂದು ಪೇಜ್ಗಳನ್ನು ಹರಿದಾಕ್ತಾ ಇದ್ದಾರೆ. ನೀವು ಮಾತ್ರ ಜೈ ಭೀಮ್ ಅಂತ ಕೂಗ್ತಾ ಇದ್ದೀರಿ ಹೊರತು ಅವರು ಸಂವಿಧಾನದ ಪುಟಗಳನ್ನ ಕಿತ್ತಾಕ್ತಾ ಇದ್ದಾರೆ, ಸಂವಿಧಾನದ ಆರ್ಟಿಕಲ್ಗಳನ್ನ ಕಿತ್ತಾಕ್ತಾ ಇದ್ದಾರೆ. ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿಯ ತೀರ್ಥ ಪುರೋಹಿತ ಬ್ರಾಹ್ಮಣರ ಸಭೆಯಲ್ಲಿ ಒಬ್ಬ ನಿಶ್ಚಲಾನಂದ ಸ್ವಾಮಿ ಮಾತಾಡ್ತಾರೆ. हम नहीं मांगते हैं कॉन्स्टिट्यूशन, किधर है कॉन्स्टिट्यूशन? हम नहीं मांगते हैं कॉन्स्टिट्यूशन, ये छोड़ो कॉन्स्टिट्यूशन। ये क्या है? मुसलमान लोगों को, दलित लोगों को, शूद्र लोगों को क्या जानते हैं? ये छोड़ो। उनका हाथ में क्या है? पावर है क्या? जुडिशियरी है क्या? ये छोड़ो। ಬಿಸಾಕ್ರಿ ನಿಮ್ ಸಂವಿಧಾನನ, ಹಿಂದೂ ರಾಷ್ಟ್ರ ಘೋಷಣೆ ಮಾಡ್ರಿ ಅಂತಕ್ಕಂಥ ಮಾತನ್ನ ಒಬ್ಬ ಮಧ್ಯಪ್ರದೇಶದ ಉಜ್ಜಯಿನಿಯ ಸಭೆಯಲ್ಲಿ INN CBN ಚಾನೆಲ್ ಅಲ್ಲಿ ಬಂದಿದೆ ಅದು ಮಾತು. ಉದ್ದೇಶ ಏನು? ಈ ತರ ಉಂಡುಬಿಟ್ಟು ಎಲೆ ಬಿಸಾಕ್ಬಿಟ್ಟು ಜೈ ಭೀಮ್ ಅಂತ ಹೋಗಿ ಚುನಾವಣೆ ಬಂದಾಗ ಹೋಲ್ಸೇಲ್ ಆಗಿ ಮಾರಾಟ ಆಗ್ತಕ್ಕಂಥ ಸಮುದಾಯ ದೇಶ ಆಳ್ತದೇನ್ರಿ? ಮಾಡ್ರನ್ ಬೆಗ್ಗರ್ಸ್ ಇವತ್ತು ಬೂಟ್ ಹಾಕೊಂಡು, ಶೂಟ್ ಹಾಕೊಂಡು, ಕೋಟ್ ಹಾಕೊಂಡು, ಜೋಬಲ್ ಪೆನ್ ಇಟ್ಕೊಂಡು, ಕೈಲಿ ವಾಚ್ ಕಟ್ಕೊಂಡು ಕೂತಿದ್ದೀರಲ್ಲ, ಯಾರ ಸಮಾಧಿ ಮೇಲೆ ಕೂತಿದ್ದೀರಿ? 5 ಸಮಾಧಿಗಳು ಅಂಬೇಡ್ಕರ್ ಕಟ್ಟಿರೋದು, ಒಂದಲ್ಲ ಎರಡಲ್ಲ. ಲಂಡನ್ ನಲ್ಲಿ 1930ರಲ್ಲಿ ಲಂಡನ್ ನಲ್ಲಿ ಓದ್ತಾ ಕೂತಿರ್ತಾರೆ. ನಿನ್ನ ಮಗ ರಾಜರತ್ನ ಸತ್ತ ಅಂತೇಳಿ ಚೀಟಿ ಬರುತ್ತೆ, ಕನ್ನಡಕ ತೆಗೆದು ಗಳಗಳ ಅಂತ ಕಣ್ಣೀರ್ ಹಾಕೊಂಡು ಒರೆಸ್ಕೊಂಡು ಹಂಗೆ ಕನ್ನಡಕ ಹಾಕೊಳ್ತಾರೆ. ಸ್ನೇಹಿತ ಕೇಳ್ತಾನೆ, ಬಾಬಾ ಸಾಹೇಬ್ರೆ ಏನು ಎಮರ್ಜೆನ್ಸಿ ಟೆಲಿಗ್ರಾಮ್ ಸ್ವಲ್ಪ ನೋಡಿ ಕೊಡಿ ಅಂದಾಗ ನನ್ನ ಮಗ ಸತ್ತಿದ್ದಾನೆ ಎಂದು ಕೂಡಲೇನೆ, ನಿನ್ ಮಗ ಸತ್ತಿದಾರ? ಹಾಗಾದ್ರೆ ಹೋಗಿ ಇಂಡಿಯಾಕ್ಕೆ ಅಂತ ನಾವ. ನನ್ನ ಒಬ್ಬ ಮಗ ಸತ್ತ ಅಂತ ಏನಾದ್ರು ನಾನು ಇಂಡಿಯಾಕ್ಕೆ ವಾಪಸ್ ಹೋದ್ರೆ ನನ್ನ ನಂಬಿರ್ತಕ್ಕಂಥ ಕೋಟಿ ಕೋಟಿ ಮಕ್ಕಳು ತಪ್ಪಲಿ ಆಗ್ಬಿಡ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನನ್ನ ಒಬ್ಬ ಮಗ ಸತ್ರೆ ನನಗೇನು ನಷ್ಟ ಇಲ್ಲ. ಇವತ್ತು ಉಂಡುಬಿಟ್ಟು ಎಲೆ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಅಂಬೇಡ್ಕರ್ ಒಬ್ಬ ಮಗ ಸತ್ರೆ ನನಗೇನು ನಷ್ಟ ಇಲ್ಲ, ನನ್ನ ನಂಬಿರ್ತಕ್ಕಂಥ ಕೋಟಿ ಕೋಟಿ ಮಕ್ಕಳುಗಳು ತಪ್ಪಲಿ ಆಗ್ತವೆ ಅಂತೇಳಿ ಒಬ್ಬ ಮಗ ಅಲ್ಲ 4 ಮಕ್ಕಳ ಸಮಾಧಿ ಕಟ್ತಾರೆ. 4 ಮಕ್ಕಳ ಸಮಾಧಿ ಮೇಲೆ ಇವತ್ತು SP-ಗಳು, DC-ಗಳು, TP-ಗಳು, ZP-ಗಳು, MP-ಗಳು, MLA-ಗಳು 4 ಸಮಾಧಿ ಸಾಕಾಗ್ಲಿಲ್ಲ ಅಂತೇಳಿ ತನ್ನ ಸ್ವಂತ ಹೆಂಡತಿ ರಮಾಬಾಯಿಗೆ ಊಟವನ್ನು ಸರಿಯಾದ ಟೈಮಿಗೆ ಕೊಡದೆ ತನ್ನ ಹೆಂಡತಿ ಸಮಾಧಿಯನ್ನು ಕಟ್ತಾರೆ. 5 ಸಮಾಧಿಗಳ ಮೇಲೆ ಇವತ್ತು ಭಾರತ ದೇಶದ SC ST OBC-ಗಳು ಉಸಿರಾಡ್ತಾ ಇದ್ದೀರಿ. 5 ಸಮಾಧಿಗಳ ಮೇಲೆ ಇವತ್ತು ನೀವು ಊಟ ಮಾಡ್ತಾ ಇದ್ದೀರಿ. ನಿಮ್ಮನೇಲಿ ಯಾವ್ದಾದ್ರು ಒಂದು ಸಮಾಧಿ ಕಟ್ಟಿದ್ರೆ ಏನಾಗುತ್ತೆ? ನಿಮ್ಮ ಒಬ್ಬಗ ಸತ್ರೆ ಲಬಲಬ ಅಂತ ಕೆಚ್ಕೊಳ್ತೀರಲ್ಲಪ್ಪ. 5 ಸಮಾಧಿ ಕಟ್ಟಿದ್ರಲ್ರಿ ನಿಮಗೋಸ್ಕರ 5 ಸಮಾಧಿ ಕಟ್ಟಿ ಓಟಿನ ಹಕ್ಕು, ನೋಟಿನ ಹಕ್ಕು, ಸೀಟಿನ ಹಕ್ಕು, ಬೂಟಿನ ಹಕ್ಕು, ಕೋಟಿನ ಹಕ್ಕು, TP ಹಕ್ಕು, ZP ಹಕ್ಕು. ಹೆಣ್ಣು ಮಗಳು ಕೂತಿದ್ದಾಳೆ ಪುರಸಭೆಯಲ್ಲಿ ಅಧ್ಯಕ್ಷರಾಗಿ. ಹೆಣ್ಣು ಮಗಳನ್ನ ಈ ದೇಶದ ಸಂವಿಧಾನ ಮೋಹನ್ ಭಾಗವತ್ ಬಂದಿದ್ರಲ್ಲ, ಭಾಗವತ್ ಹೇಳ್ತಾರೆ ಇವತ್ತಿಗೂ ಪೇಪರ್ ನಲ್ಲಿ ನೋಡಿ, ಹೆಣ್ಣು ಮಕ್ಕಳು ಕೇವಲ ಗಂಡಸಿನ ಗುಲಾಮ್ಗಿರಿ ಮಾಡಬೇಕು, 4 ಗೋಡೆ ಮಧ್ಯದಲ್ಲಿ ಕೊಳಿಬೇಕು ಅಂತಕ್ಕಂಥ ಮಾತನ್ನ ಮೋಹನ್ ಭಾಗವತ್ ಹೇಳ್ತಾರೆ. ಅಂತ ಮೋಹನ್ ಭಾಗವತನ ಈ ದೇಶದಲ್ಲಿ ನೀವು ಒಪ್ಕೊಳ್ತೀನಿ ಅಂದ್ರೆ ಈ ದೇಶದ ಸಂವಿಧಾನ ಏನಾಗ್ಬೇಕ್ರಿ? ಹೆಣ್ಣು ಮಕ್ಕಳು DC ಆಗ್ಬೇಕು, ಹೆಣ್ಣು ಮಕ್ಕಳು SP ಆಗ್ಬೇಕು, ಹೆಣ್ಣು ಮಕ್ಕಳು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಹೆಣ್ಣು ಮಕ್ಕಳು DC ಆಗ್ಬೇಕು, ಹೆಣ್ಣು ಮಕ್ಕಳು ರಾಷ್ಟ್ರಪತಿ ಆಗ್ಬೇಕು ಅಂತ ಗುಡುಗದಂತ ಸಿಂಹ ನಮ್ಮ ಭೀಮ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಭೀಮನ ಮಕ್ಕಳಾಗ್ಬೇಕು, ಭೀಮನ ಮಕ್ಕಳಾಗ್ಬೇಕು. ನಾವು ಭೀಮನ ಮಕ್ಕಳಾಗಿರುತ್ತಲೇ ಇವತ್ತು ಹೆಣ್ಣು ಮಗಳು ರಾಷ್ಟ್ರಪತಿ ಆಗ್ತಿದ್ದಾಳೆ. ನಮ್ಮ ಹೆಣ್ಣು ಮಗಳು ಇಲ್ಲಿ ಕೂತಿದ್ದಾಳೆ ಅಧ್ಯಕ್ಷರಾಗಿ. ಕೂತ್ಕೊಳ್ಳಕ್ ಆಯ್ತಾ? ಹೆಣ್ಣು ಮಕ್ಕಳನ್ನ ಹೆರಿಗೆ ಫ್ಯಾಕ್ಟರಿ ಮಾಡಿತ್ತು ಈ ದೇಶದ ಸಂವಿಧಾನ. ಹೆಣ್ಣು ಮಕ್ಕಳು ತಾಲಿ ಕಟ್ಟಿಸ್ಕೋಬೇಕು, ಮಕ್ಕಳಿಬೇಕು, ಮಕ್ಕಳಿರ್ತಕ್ಕಂಥ ಕಾರ್ಖಾನೆ ಮಾಡಿತ್ತು ಈ ದೇಶದ ಮನು ಸಂವಿಧಾನ. ಆದ್ರೆ ಅಂಬೇಡ್ಕರ್ ಮನು ಸಂವಿಧಾನವನ್ನ ಬೆಂಕಿಲಿ ಸುಟ್ಟು
ಚಪ್ಪಲಿ ಹೊಲಿತಕ್ಕಂಥವನ ಮಗಳು ಲೋಕಸಭೆ ಸ್ಪೀಕರ್ ಆದದ್ದು ಅಂಬೇಡ್ಕರ್ ಪವಾಡ, ದೇವರ ಪವಾಡ ಅಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸಿದ್ಧಗಟ್ಟಲ್ಲಿ ಅಂಬೇಡ್ಕರ್ ಹೇಳ್ತಾರೆ, ಓಟಿನ ಹಕ್ಕನ್ನು ತಂದು 1935ರಲ್ಲಿ ಭಾರತದ ಇಂಡಿಯಾ ಆಕ್ಟ್ ನಲ್ಲಿ ಓಟಿನ ಹಕ್ಕು ಬರ್ತಾ ಇರ್ತಾರೆ ಪಾರ್ಲಿಮೆಂಟ್ ಇಂದ, ಕೋಟು ಶೂಟು ಬೂಟ್ ಹಾಕೊಂಡು ಮುನಿಯಪ್ಪ ಸರ್ ಅವರೇ. ಈ ಕಡೆಯಿಂದ ಕೃಪಲಾನಿ, ಕಾಂಗ್ರೆಸ್ನ ಹಿರಿಯ ಮುಖಂಡ ಕೃಪಲಾನಿ ಬಾಬಾ ಸಾಹೇಬ್ ಕೇಳ್ತಾರೆ, ಮಿಸ್ಟರ್ ಅಂಬೇಡ್ಕರ್, ವೈ ಇಸ್ ಟುಡೇ ಯುವರ್ ವೆರಿ ಲಾಫ್, ಯಾಕೆ ತುಂಬಾ ನಗ್ತಾ ಇದ್ರಲ್ಲ, ವೈ ಇಸ್ ಟುಡೇ ಯುವರ್ ವೆರಿ ಹ್ಯಾಪಿನೆಸ್, ಏನ್ ನಿಮ್ಗೆ ಸಂತೋಷ ಆಗಿದೆ ಯಾಕೆ? ಅಂಬೇಡ್ಕರ್ ಕೋಟ್ ನಿಂಗೆ ಹೇಳ್ಕೊಂಡು ಹೇಳ್ತಾರೆ, ಎಸ್ ಕೃಪಲಾನಿ, ಇವತ್ತು ಈ ದೇಶದ ರಾಜ ಮಹಾರಾಜರು ನನ್ನ ಸಾಮಾನ್ಯ ಜನರನ್ನ ಬೀದಿ ಭಿಕಾರಿ ಮಾಡಿದ್ರು, ಆದ್ರೆ ನಾನು ಲಂಡನ್ಗೆ ಹೋಗಿ ಬೀದಿ ಭಿಕಾರಿಗಳಾಗಿದ್ದ ನನ್ನ ಜನರನ್ನ ರಾಜ ಮಹಾರಾಜರನ್ನಾಗಿ ಮಾಡ್ತಾ ಇದ್ದೇನೆ, ಅದಕ್ಕೆ ನನಗೆ ಖುಷಿಯಾಗಿದೆ ಅಂತಾರೆ ಯಾರೋ ಅಂಬೇಡ್ಕರ್. ಆಗ ಕೃಪಲಾನಿ ಹೇಳ್ತಾನೆ, ಅಯ್ಯೋ ಅಂಬೇಡ್ಕರ್, ನಿನ್ನಗೂ ಶಾಶ್ವತ ಅಲ್ಲಪ್ಪ, ನಿಮ್ಮ ಜನ ಭಿಕಾರಿಗಳು, ಓಟಿನ ಕಿಮ್ಮತ್ ಗೊತ್ತಿಲ್ಲ ಅವಕ್ಕೆ, 300 ರೂಪಾಯಿಗೆ 200 ರೂಪಾಯಿಗೆ ಚಿತ್ರಾನ್ನಕ್ಕೆ, ಬಾಟ್ಲಿಗೆ, ಬಿರಿಯಾನಿಗೆ ಎಲ್ಲ ಮಾರ್ಕೊಂಡ್ಬಿಡ್ತೇವೆ, ನಿಮ್ ನಗು ಶಾಶ್ವತ ಅಲ್ಲ ಅಂತಾನೆ ಕೃಪಲಾನಿ. ತಟ್ಟಂತ ಬಾಬಾ ಸಾಹೇಬ್, ಎಸ್ ಕೃಪಲಾನಿ, ನೀನು ಹೇಳೋ ಸರಿ, ನನ್ನ ಜನ ಭಿಕಾರಿಗಳೇ, ನನ್ನ ಜನ ಆಸೆ ಬರುತ್ತರೆ, ಆದ್ರೆ ಒಂದ್ ತಿಳ್ಕೊ ಕೃಪಲಾನಿ, ಯಾವಾಗ SC ST OBC ನನ್ನ ಜನರಿಗೆ ಮತದಾನದ ಮಹತ್ವ ಗೊತ್ತಾಗುತ್ತೋ ಆಗ ನಿನ್ನಂತ ಭಿಕಾರಿ ಯಾರು ಈ ದೇಶದಲ್ಲಿ ಒಬ್ಬರು ಇರೋದಿಲ್ಲ ಅಂತ ಅಂಬೇಡ್ಕರ್. ಯಾರನ್ನು ಭಿಕಾರಿ ಮಾಡ್ಬೇಕಾಗಿತ್ತು ನಾವು? ಯಾರು ಭಿಕಾರಿ ಆಗಿದ್ದೀವಿ? ಸ್ಟಿಲ್ ನೌ ವಿ ಆರ್ ಅಲಿಗೇಷನ್ ಇನ್ ದಿ ಸ್ಟ್ರೀಟ್. SC ಮತ್ತು STಗಳು 1.5 ಕೋಟಿ ಇದ್ದೀವಿ ಈ ರಾಜ್ಯದಲ್ಲಿ. ಎಷ್ಟು ಕೋಟಿ? 1.5 ಕೋಟಿ. ದೇಶದಲ್ಲಿ 40 ಕೋಟಿ ಇದ್ದೀವಿ. 40 ಕೋಟಿ ದಲಿತರು, 40 ಕೋಟಿ ದಲಿತರು ಇರ್ತಕ್ಕಂಥದ್ದು, 27 ಕೋಟಿ ಮುಸಲ್ಮಾನರು. 40 ಪ್ಲಸ್ 27 30 ಎಷ್ಟಾಯ್ತು? 70 ಕೋಟಿ. 70 ಕೋಟಿ ಪ್ಲಸ್ OBC ಇತರೆ ಎಲ್ಲ ಸೇರಿದ್ರೆ 100ಕ್ಕಿಂತ 120 ಕೋಟಿಗಿಂತ ಇರ್ತಕ್ಕಂಥ ನಾವು ಇವತ್ತು ಭಿಕಾರಿಗಳು. ಅವರಿರೋದು 2%. ಸಂಸತ್ನಲ್ಲಿ 126 ಜನ ಇದ್ದಾರೆ. ದೇರ್ ಇಸ್ 2% ಆಫ್ ದಿ ಪೀಪಲ್. ನಾವು ಮಾತ್ರ ಏನ್ ಮಾಡ್ತೀವಿ? ಜೈ ಭೀಮ್. ಏಪ್ರಿಲ್ 14 ಜೈ ಭೀಮ್, ಡಿಸೆಂಬರ್ 6 ಕ್ಯಾಂಡಲ್ ಹಚ್ಚು. ಅಂಬೇಡ್ಕರ್, ನಾನು ಬದುಕಿರುವಾಗ ನೀವ್ಯಾರು ಗೌರವ ಕೊಟ್ಟಿಲ್ಲ. ಅಂಬೇಡ್ಕರ್ ಹೇಳೋ ಮಾತಿದು, ನಾನು ಬದುಕಿರುವಾಗ ನೀವ್ಯಾರು ನನಗೆ ಗೌರವ ಕೊಟ್ಟಿಲ್ಲ, ನನಗೇನು ಬೇಜಾರಿಲ್ಲ. ಆದ್ರೆ ಒಂದ್ ತಿಳ್ಕೊಳ್ಳಿ, ನನ್ನ ಸತ್ತ ನಂತರ ನಿಮಗೇನಾದ್ರೂ ರಕ್ಷಣೆ ಸಿಗಬೇಕಾದ್ರೆ ಸಂವಿಧಾನವನ್ನು ನಿಮಗೋಸ್ಕರ ರಕ್ಷಾ ಕವಚವಾಗಿ ಕೊಟ್ಟಿದ್ದೇನೆ, ಅದನ್ನೇನಾದ್ರು ತಾತ್ಸಾರ ಮಾಡಿದ್ರೆ ನೀವು ಮತ್ತು ನಿಮ್ಮ ಮಕ್ಕಳು ಸಮಾಧಿ ಆಗ್ಬಿಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅಂಬೇಡ್ಕರ್. ಅವು ಕೊಟ್ಟಿಲ್ಲ. ಎಲ್ಲವನ್ನ ಕೊಟ್ಟಂತವ್ರು ಯಾರಪ್ಪ ಅಂದ್ರೆ ನಮ್ಮ ಭೀಮರಾವ್ ರಾಮ್ಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತ ಅಂಬೇಡ್ಕರ್ ಅವರ ದಿನೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಮಾಡಿದ್ರಿ. ಚುನಾವಣೆ 2023-24 ಬರುತ್ತೆ, ಆವಾಗ ನೋಡ್ತೀನಿ ಸಿಡ್ಲಗಟ್ಟುವ. ಗೊತ್ತಾಯ್ತದ ನನಗೆ, ಎಲ್ಲ 224 ಕ್ಷೇತ್ರದ್ದು ತರಿಸ್ಬಡಿಕೊಂಡಿದ್ದೀನಿ. ಗೊತ್ತಾಯ್ತದೆ ಏನೇನ್ ನಡೀತದೆ, ಏನೇನ್ ಆಯ್ತದೆ ಅಂತ. ಯಾರು ಜೈ ಭೀಮ್ ಜೋರ್ಸೆ ಬೋಲೋ, ಜೈ ಭೀಮ್ ಬೋಲೋ, ಲಾವ್ 5,000. ಹಂಗಾಗಿ ಬಂಧುಗಳೇ, ಇಡೀ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೆಟ್ಟೊಡೆದು ಇಡೀ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸ್ಬೇಕು ಅಂತೇಳಿ ಸ್ವತಂತ್ರ ಹೋರಾಟದಲ್ಲಿ ತನ್ನ ಸ್ವಂತ ಮಕ್ಕಳನ್ನ ಬ್ರಿಟಿಷರಿಗೆ ಅಡ ಮಾಡಿರ್ತಕ್ಕಂಥ ವೀರ ಸ್ವತಂತ್ರ ಸೇನಾನಿ ಹಜರತ್ ಟಿಪ್ಪು ಸುಲ್ತಾನ್ ಸೈಯದ್ರವರು ಇಡೀ ವಿಶ್ವ ಟಿಪ್ಪು ಸುಲ್ತಾನ್ ನೋಡಿದ್ರೆ ಬ್ರಿಟಿಷರು ಏಕೆ ಮಾಡ್ಕೊತಿದ್ರ. ಆ ಟಿಪ್ಪುನ್ ಫೋಟೋ ನೋಡಿದ್ರೆ ಅವ್ರಿಗೆ ಏಕೆ ಬಂದ್ಬಿಡ್ತಿತ್ತು ಬ್ರಿಟಿಷರು. ಅಂತ ಹಜರತ್ ಟಿಪ್ಪು ಸುಲ್ತಾನ್ ಸೈಯದ್ರವರ ನಾಡು ನಮ್ದು ಪಕ್ಕದಲ್ಲೇ. ಎಲ್ಲಿ? ದೇವನಹಳ್ಳಿ. ಇಲ್ಲಿ ಹುಟ್ಟಿರೋರು. ಹಾಗಾಗಿ ಈ ಏನು ಭೀಮೋತ್ಸವ ಇದೆ, ಈ ಭೀಮೋತ್ಸವ 2023ಕ್ಕೆ ಶುಭವಾಗ್ಲಿ. ಇದು ಒಳ್ಳೆ ಯಶಸ್ಸನ್ನ ಕೊಡ್ಲಿ, ಫಲಿತಾಂಶ ಕೊಡ್ಲಿ. ಯಾವುದೇ ದೇವರು ಧರ್ಮ ನಮ್ಮನ್ನು ಉದ್ಧಾರ ಮಾಡಿಲ್ಲ.
ನಮ್ಮನ್ನು ಉದ್ಧಾರ ಮಾಡಿದಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ. ಆ ಸಂವಿಧಾನವನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಲಾಸ್ಟ್ ಕೊನೆ ಮಾತು, ಸಾಹೇಬ್ರೆ, ಸಂವಿಧಾನವನ್ನು ಬರೆದಂತ ಸಂದರ್ಭದಲ್ಲಿ 1949 ನವೆಂಬರ್ 26 ಸಬ್ಮಿಷನ್ ಮಾಡುವಾಗ ಪತ್ರಕರ್ತರು ಇದಾರಲ್ಲ ಅವ್ರು ಕೇಳ್ತಾರೆ, ಮಿಸ್ಟರ್ ಅಂಬೇಡ್ಕರ್, ಅಮೆರಿಕದ ಸಂವಿಧಾನವನ್ನು ಬರೆದು ಜಾರ್ಜ್ ವಾಷಿಂಗ್ಟನ್ ಆ ಕಾಲಕ್ಕೆ ಅಮೆರಿಕದ ಸಂವಿಧಾನಕ್ಕೆ ಚಿನ್ನದ ಪೆನ್ನಿಂದ ಸೈನ್ ಮಾಡಿದ್ರು. ಆ ಕಾಲಕ್ಕೆ ಯಾವುದಕ್ಕೆ? ಸಂವಿಧಾನದ ಪ್ರತಿಗೆ. ಈಗ ನೀವು ಈ ದೇಶಕ್ಕೆ ಅದ್ಭುತವಾದ ಸಂವಿಧಾನ ಬರ್ಕೊಡ್ತಾ ಇದ್ದೀರಿ, ನೀವೇನಾದ್ರೂ ಚಿನ್ನದ ಪೆನ್ನಿಂದ ಸಹಿ ಮಾಡ್ತೀರಾ ಅಂತ ಕೇಳ್ತಾರೆ. ಅಂಬೇಡ್ಕರ್ ಎಷ್ಟು ಚೆನ್ನಾಗಿ ನಗುತ್ತಾ ಹೇಳ್ತಾರೆ ಅಂದ್ರೆ, ಈ ಸಿಡ್ಲುಗಡತಲ್ಲಿ ಮಾತನ್ನು ಜ್ಞಾಪಕ ಇಟ್ಕೊಳ್ಳಿ. ಅಂಬೇಡ್ಕರ್ ನಗುತ್ತಾ ಹೇಳ್ತಾರೆ, ಇಲ್ಲ ಇಲ್ಲ, ಚಿನ್ನದ ಪೆನ್ನಿಂದ ನಾನು ಸಂವಿಧಾನದ ಪ್ರತಿಗೆ ಸಹಿ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಚಿನ್ನಕ್ಕಿಂತಲೂ ಬೆಲೆ ಬಾಳ್ತಕ್ಕಂಥ ಅಮೂಲ್ಯವಾದಂತ ಕಾಯ್ದೆಗಳನ್ನ ಸಂವಿಧಾನದಲ್ಲಿ ಇಟ್ಟಿದ್ದೀನಿ. ಅದನ್ನ ನನ್ನ ಜನ ರಕ್ಷಣೆ ಮಾಡಿದ್ರೆ ಸಾಕು, ಅದನ್ನ ಕಾಪಾಡಿಕೊಂಡ್ರೆ ಸಾಕು. ಏನ್ ಮಾತು ಅಂಬೇಡ್ಕರ್ ಮಾತು, ಎಂಥ ಮಾತು. ಚಿನ್ನದ ಪೆನ್ನಿನ ಅವಶ್ಯಕತೆ ಇಲ್ಲ, ಚಿನ್ನಕ್ಕಿಂತಲೂ ಬೆಲೆ ಇರತಕ್ಕಂಥ ಕಾಯ್ದೆಗಳನ್ನ ಸಂವಿಧಾನದಲ್ಲಿ ಸೇರಿಸಿದ್ದೀನಿ. ಆರ್ಟಿಕಲ್ 16/4, ಆರ್ಟಿಕಲ್ 15/4, ಆರ್ಟಿಕಲ್ 25, ಆರ್ಟಿಕಲ್ 19/1, ಆರ್ಟಿಕಲ್ 222, ಆರ್ಟಿಕಲ್ 226, ಆರ್ಟಿಕಲ್ 332. ಏನ್ರಿ ಆರ್ಟಿಕಲ್ಗಳವು, ಎಂತ ಅದ್ಭುತ. ಇಂತಹ ಸಂವಿಧಾನವನ್ನು ದೇಶಕ್ಕೆ ಸಮರ್ಪಣೆ ಮಾಡಿ ನಮ್ಮ ಭೀಮ ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದ SC ST OBCಗಳು ಒಂದಾದ್ರೆ ಈ ದೇಶದ ಪಾರ್ಲಿಮೆಂಟ್ ನಿಮ್ಮದು, ಈ ದೇಶದ ವಿಧಾನಸೌಧ ನಿಮ್ಮದು ಅಂತಾರೆ ಅಂಬೇಡ್ಕರ್. ಆದ್ರೆ ಇವತ್ತು ನಾವೇನ್ ಮಾಡಿದೀವಿ? ಮರಳು ಬೇರೆ, ಸಿಮೆಂಟ್ ಬೇರೆ, ಜಲ್ಲಿ ಬೇರೆ, ನೀರು ಬೇರೆ, ಆದ್ರೆ ಯಾವ ಕಾಂಕ್ರೀಟು ಆಗಲ್ಲ. ಒಬ್ಬ ನಮ್ಮ ಹಿರಿಯರಾದಂತ ಮುನಿಯಪ್ಪ ಸರ್ ಇದ್ದಾರೆ, ಒಬ್ಬ ಟೈಲರು, ಬಟ್ಟೆ ಒಳ್ಳೆ ಟೈಲರ್ ಏನ್ ಮಾಡಿದ್ನಂತೆ, ₹1 ಸೂಜಿನ ಪೇಟಿಗೆ ಚುಚ್ಕೊಂಡಿದ್ ನಾನು, ಕತ್ರಿ ಚಿನ್ನದ್ದು ಕೆಳಗೆ ಬಿಸಾಕಿದ್ ನಾನು. ಸ್ಕೂಲ್ ಹೋಗಿ ಬಂದಲ್ಲ ಹುಡುಗ, ಬಂದ್ಬಿಟ್ಟು ಅಪ್ಪನಿಗೆ ಹೇಳದಂತೆ, 8ನೇ ಕ್ಲಾಸ್ ಹೋದ ಹುಡುಗ, ಏ ಅಪ್ಪ ಬೇಕು ಚಿನ್ನದ ಕತ್ರಿ ಯಾಕೋ ಕೆಳಕ್ ಹೋಗ್ತಿದ್ಯಾ ಅನ್ನ. ಅಪ್ಪ ಏನ್ ಮಾಡೋದಂತ ಕರೆದಂತೆ, ಬಾಯಲ್ಲಿ ಬದ್ಮಾಸ್ ಅಂತ ಕರೆದ ಹತ್ರಕ್ಕೆ ರಪ್ಪ ಅಂತ ಕೆನೆ ಕೊಡದ್ ಮಗನ್ಗೆ, ಏ ಬೇಕು ಕೇಳೋ, ಈ ನನ್ನ ಮಗನ್ ಕತ್ರಿ ಚಿನ್ನದಾದ್ರೇನು ಬೆಳ್ಳಿದಾದ್ರೇನು, ₹25,000 ಸೀರೆ ಆದೇನು, ಕಚ 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 ಅಂತ ಕತ್ತರಿಸಿ ಚೂರ್ ಮಾಡ್ತಿದ್ದಲ್ಲಿ, ಯಾಕೆ ಹತ್ಕೋಬೇಡ್ರು ₹1 ಸೂಜಿ ಈ ಎಲ್ಲವನ್ನು ಸೇರಿಸಿ ಒಂದು ಮಾಡ್ತದಲ್ಲಿ, ಅದಕ್ಕೆ ನನ್ನ ತಲೆ ಮೇಲೆ ಇಟ್ಟಿದ್ದೀನಿ, ಕತ್ರಿ ಕೆಳಕ್ಕೆ ಬಿಸಾಕಿದ್ದೀನಿ. ಈಗ ನಾವೇನಾಗಿದ್ದವು? ಜೋರಾಗಿ ಹೇಳ್ರಿ. ಅಂಬೇಡ್ಕರ್ ಹೇಳ್ತಾರೆ, ನನ್ನ SC ST OBCಗಳು ಸ್ವಾಭಿಮಾನದ ಸೂಜಿಗಳಾಗಬೇಕೆ ಹೊರತು ಸ್ವಾರ್ಥದ ಕತ್ರಿಗಳಾಗಬಾರ್ದು. ಬಾಬಾ ಸಾಹೇಬ್ರೆ, ನಾವು ಪ್ರಾಮಿಸ್ ಮಾಡ್ತಾ ಇದ್ದೇವೆ ಶಿಡ್ಲಘಟ್ಟದಲ್ಲಿ, ನಿಮ್ಮ ಆಸೆ ಈಡೇರಿಸ್ತೇವೆ, ನಾವ್ ಯಾರು ಕತ್ರಿಗಳಾಗಲ್ಲ ಅಂದ್ರೆ ಜೋರಾಗಿ ಚಪ್ಪಾಳೆ ಹೊಡೀರಿ. ಜೋರಾಗಿ ಹಿಂದೆಗಡೆ ಲಾಸ್ಟ್ ಸ್ವಾಮಿಗಳೇ, ನಾವ್ಯಾರು ಕತ್ರಿ ಆಗಲ್ಲ, ಸೂಜಿದಾರ ಆಗ್ತೀವಿ ಅಂತಕ್ಕಂಥ ನಂಬಿಕೆ ನಮಗಿದೆ. ಮತ್ತೊಂದ್ಸರಿ ಕರೆದಾಗ ನಿಮ್ಮ ಊರಿಗೆ ಶಿಡ್ಲಘಟ್ಟಕ್ಕೆ ಬರ್ತೇವೆ, ಕೋಲಾರಕ್ಕೂ ಬರ್ತೇವೆ, ಮುಳುಬಾಗ್ಲಿಗೆ ಬರ್ತೇವೆ, ಎಲ್ಲ ಕಡೆ ಬಂದಿದ್ದೇವೆ. ನಿಮ್ಮ ಏನು ಸ್ವಾಭಿಮಾನ ಇದೆ, ಆ ಸ್ವಾಭಿಮಾನದ ಕಿಚ್ಚನ್ನ EVM ತಕ್ಕ ಹೋದಾಗ, ಚುನಾವಣೆಗೆ ಹೋದಾಗ, ಯಾಕೆಂದ್ರೆ ಬಾಬಾ ಸಾಹೇಬ್ ಹೇಳ್ತಾರೆ, ದ ರಿಯಲ್ ವಾರ್ ಆಫ್ ಡೆಮಾಕ್ರಸಿ ಈಸ್ ಎಲೆಕ್ಷನ್. ಹಿಂದೆ ರಾಜ ಮಹಾರಾಜರು ಕತ್ತಿ ಬರ್ಜಿ ಗುರಾಣಿ ಹಿಡ್ಕೊಂಡು ರಾಜ್ಯ ಗೆಲ್ತಿದ್ರು. ಹಂಗೇನಿಲ್ಲ. ಈಗ ಅಂಬೇಡ್ಕರ್ ಪೊಲೀಸ್ನವ್ರನ್ನ ಇಟ್ಟು ಬಂದೋಬಸ್ತ್ ಮಾಡಿ 4 ಗೋಡೆ ಮಧ್ಯ ಅಚ್ಚುಕಟ್ಟಾಗಿ ಹೋಗಿ ಯುದ್ಧ ಮಾಡಬಯ್ಯ ಅಂದ್ರೆ ಹೋಗ್ಬಿಟ್ಟು 2,000ಕ್ಕೋ 3,000ಕ್ಕೋ ಬುಕ್ ಆಗ್ಬಿಟ್ಟು ಇಲ್ಲಿ ಬಂದು ಜೈ ಭೀಮ್ ಅಂದ್ರೆ ಹಂಗಾಗಿ ಇದಾಗೋದು ಬೇಡ. ಈ ಭೀಮೋತ್ಸವಕ್ಕೆ ಶುಭ ಕೋರ್ತಾ ನಮ್ಮ ಹಿರಿಯರು ಎಲ್ಲರೂ ವೇದಿಕೆ ಮೇಲೆ ಇದ್ದಾರೆ. ನನಗಂತೂ ಬಹಳ ಸಂತೋಷ ಆಗಿದೆ. ಯಾಕೆಂದ್ರೆ ಕುವೆಂಪು ಹುಟ್ಟಿದಂತ ನಾಡಿದು, ಕುವೆಂಪು ಕಟ್ಟಿದಂತ ನಾಡು. ಕುವೆಂಪು ಹೇಳ್ತಾರೆ, 100 ದೇವರನ್ನು ನೂಕಾಚೆ ದೂರ, 100 ದೇವರನ್ನು ನೂಕಾಚೆ ದೂರ. ಯಾರೋ ಒಬ್ರು ಫೋನ್ ಮಾಡಿ ನಿನ್ನೆ ಹೇಳಿದ್ರು, ಸ್ವಾಮಿಗಳೇ ದೇವಸ್ಥಾನ ಬಿದ್ದಾಗದೆ ಬನ್ನಿ ಅಂತ. ನನಗೆ ಅದು ಅಂದ್ರೆ ಅರಬಿಕ್ ಭಾಷೆಯಲ್ಲಿ ಇದೆ. ಏನದು? ವಾ ಮಕ್, ಬಹಳ ಚೆನ್ನಾಗಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ವಾ ಮಕರುಲ್ಲಾ
ವಲ್ಲಾಹು ಖೈರುಲ್ ಮಾಕ್ರೀನ್ ಅಂತ ಬರೀತಾರೆ. ಅಲ್ಲಾಹು ಖೈರುಲ್ ಮಾಕ್ರೀನ್, ದೇವರ ವಿರುದ್ಧವಾಗಿ ನೀನು ಏನೇ ಪಿತೂರಿ ಮಾಡಿದ್ರು ದೇವರು ನಿನಗೆ ಪ್ರತಿಯಾದ ಪಿತೂರಿಯನ್ನು ಮಾಡಿರ್ತಾರೆ ಅಂತಕ್ಕಂಥದ್ದು ಖೈರುಲ್ ಮಾಕ್ರೀನ್ ಅಂತ. ಅದ್ಭುತವಾದ ಮಾತು, ಪ್ರವಾದಿಯವರ ಮಾತು. ಅರ್ಥ ಮಾಡ್ಕೋಬೇಕು ನಾವು. ಹಾಗಾಗಿ ಮುಸಲ್ಮಾನರು, ಹಿಂದೂಗಳು ಅಂತ ಏನ್ ಹೇಳ್ತೀವಿ ನಾವು, ಹಿಂದೂ ಮುಸ್ಲಿಂ ಕ್ರೈಸ್ತ ಏನೇ ಆಗು, ಏನಾದರೂ ಆಗು, ಮೊದಲು ಅದೇ ಬಂದಿರೋದು ಕಷ್ಟ. ಯಾಕೆಂದ್ರೆ ಆನೆ ಕೊಲ್ಲೋದಿಲ್ಲ, ಹುಲಿಯನ್ನು ಕೊಂದಿಲ್ಲ, ಸಿಂಹ ಕೊಂದಿಲ್ಲ. ಕೊಲ್ತಿರೋರು ಯಾರು? ಮನುಷ್ಯರನ್ನ ಕೊಲೆ ಮಾಡ್ತಿದ್ದಾರೆ. ಆನೆಗಳಿಗೆ ಗನ್ಮ್ಯಾನ್ ಇಲ್ಲ, ಮನುಷ್ಯರಿಗೆ ಗನ್ಮ್ಯಾನ್. ಸ್ವಾಮಿಗಳಿಗೂ ಗನ್ಮ್ಯಾನ್. ಸ್ವಾಮಿಗಳಿಗೆಲ್ಲ ಇಬ್ಬಿಬ್ಬರು ಗನ್ಮ್ಯಾನ್. ಈಗ ನನ್ನ ಹೆಸರು ನಿನ್ನೆ ಹೊಡೆದ್ಬಿಟ್ಟವ್ರೆ. ಫಸ್ಟ್ ಇಟ್ಲೀಸ್ಟ್ ನಾನೇ ಪವರ್ ಟಿವಿಗಳು ನೋಡಿದ್ರಲ್ಲ, ಲಲಿತ್ ನಾಯಕ್ ಜೊತೆಗೆ ನಮ್ನು ಎಲ್ಲರೂ ಸೇರಿಸ್ಬಿಟ್ಟು ಹಾಕ್ಬಿಟ್ಟವ್ರು. ಎಲ್ಲ ಇಟ್ಲೀಸ್ಟ್ ಅಂತ ಹೊಡೆದಾಕ್ಬಿಟ್ರಂತ ನಮ್ನು. ಅಂಬೇಡ್ಕರ್ ಅವರ ರಕ್ತ ನಮ್ಮ ಮೈಯಲ್ಲಿ ಹರಿತಾ ಇರ್ತದೆ. ಯಾವನು ನಮ್ಮನ್ನು ಮುಟ್ಟಕ್ ಸಾಧ್ಯ ಇಲ್ಲ ಈ ಭಾರತ ದೇಶದಲ್ಲಿ. ಇಟ್ ಈಸ್ ಪ್ಯೂರ್ಲಿ ಅಂಬೇಡ್ಕರ್ ಬ್ಲಡ್. ಯಾವನೇನು ಮಾಡಕ್ಕಾಗೋದಿಲ್ಲ. ಅಂಬೇಡ್ಕರ್ ಸಂವಿಧಾನ ರಕ್ಷಾ ಕವಚ. ಯಾರು ಏನು ಮಾಡಕ್ಕಾಗೋದಿಲ್ಲ. ಎದುರಿಸ್ತಾರೆ. ಕೊಲೆ ಮಾಡ್ತೀವಿ, ಸತ್ಯವನ್ನು ಹೇಳಿದ್ರೆ ಕೊಲೆ ಮಾಡ್ತೀವಿ. ಬನ್ನಿ ಮಾಡಿ ನೋಡೋಣ. ಅದಕ್ಕೆ ಭೀಮೋತ್ಸವದಲ್ಲಿ ನಿಮ್ಗೆಲ್ಲ ಕೇಳ್ಕೊಳ್ಳೋದು, ಬುದ್ಧ, ಬಸವ, ಅಂಬೇಡ್ಕರ್ ಆಯುಧಗಳು ಕೊಟ್ಟಿಲ್ಲ. ಇದು ಆಯುಧಗಳ ಭಾರತ ಅಲ್ಲ. ಇದು ಆದರ್ಶದ ಭಾರತ. ಬುದ್ಧನ ಆದರ್ಶ, ಬಸವಣ್ಣನ ಆದರ್ಶ, ಅಂಬೇಡ್ಕರ್ ಆದರ್ಶ. ಇದು ಆದರ್ಶದ ಭಾರತ ಆಗಬೇಕು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಆಯುಧಗಳ ಭಾರತ, ಮಚ್ಚು ಕೊಡ್ಲಿ ಎಲ್ಲ ಮಸೀತಾವ್. ಆದರ್ಶ ಭಾರತದ ಕನಸ್ಕೊಂಡ್ರು ಅಂಬೇಡ್ಕರ್, ಆದರ್ಶ ಭಾರತದ ಕನಸ್ಕೊಂಡ್ರು ಬುದ್ಧ ಮಹಾವೀರ. ಆದ್ರೆ ಇಲ್ಲಿ ಆಯುಧಗಳನ್ನ ವಿಜೃಂಭಿಸ್ತಾ ಇದ್ದೀರಿ. ಆಯುಧಗಳು ಮಾತನಾಡುವ ದೇಶ ಸರ್ವನಾಶ ಆಗುತ್ತೆ. ಇಲ್ಲಿ ಆದರ್ಶಗಳಿರ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಭೀಮೋತ್ಸವದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರಿ. ಮಳೆ ಬರ್ತಾ ಇತ್ತು, ಅದು ಹಂಗೆ ಹೊರಟೋಗ್ಬಿಟ್ಟಿದೆ ಆ ಕಡೆಗೆ. ನೀವೆಲ್ಲ ಬಹಳ ಶಿಸ್ತಾಗಿ ಒಳ್ಳೆ ವಿಷಯಗಳನ್ನ ಕೇಳಿದಿರಿ. ದಯಮಾಡಿ ಪ್ರಜಾಪ್ರಭುತ್ವದ ಯುದ್ಧದಲ್ಲಿ ನಾನು ಇಂಥ ಪಕ್ಷ, ನಾವ್ ಯಾವ ಪಕ್ಷದ ವಕ್ತಾರರು ಅಲ್ಲ ಸ್ವಾಮಿಗಳು. ನೀವ್ ಅನ್ಕೊಂಡಿರ್ಬೇಕು ಏನಪ್ಪ ಸ್ವಾಮಿಗಳು ಏನ್ ಕಾಂಗ್ರೆಸ್ ವಕ್ತಾರ, ಬಿಜೆಪಿ ವಕ್ತಾರ, JDS ಯಾವ ಪಕ್ಷದ ವಕ್ತಾರಲ್ಲ. ನಾವು ಸಂವಿಧಾನದ ವಕ್ತಾರರು, ಸಂವಿಧಾನದ ಸ್ವಾಮಿಗಳು. ಸಂವಿಧಾನ ಏನ್ ಹೇಳುತ್ತೆ ಹಂಗೆ ಕೇಳೋ ಸ್ವಾಮಿಗಳು ನಾವು. ಸಂವಿಧಾನದ ಸ್ವಾಮಿಗಳು ನಾವು. ಸಂವಿಧಾನ ಉಳಿಬೇಕು, ದೇಶ ಉಳಿಬೇಕು. ಸಂವಿಧಾನ ಉಳಿದ್ರೆ ಚಪ್ಪಲಿ ಮೆಟ್ಕೋಬಹುದು. ಸಂವಿಧಾನ ಇಲ್ಲ ಅಂದ್ರೆ ಕಂಠ ಕಟ್ಕೋಬೇಕು. ಸಂವಿಧಾನ ಉಳಿಸ್ಲಿಕ್ಕೆ ಸಿಡ್ಲಘಟ್ಟದ ಜನ, ನಮ್ಮ ದಲಿತ ಬಾಂಧವರು, ಮುಸ್ಲಿಂ ಬಾಂಧವರು, ಎಲ್ಲ ಅಲ್ಪಸಂಖ್ಯಾತ, ಹಿಂದುಳಿದ, ಪರಿಶಿಷ್ಟ ಜಾತಿ ಎಲ್ಲರೂ ಸೇರ್ಕೊಂಡಿದ್ದೀರಿ. ಧನ್ಯವಾದಗಳು ನಿಮ್ಗೆ. ಹೊಡೆದಿ ಚಪ್ಪಾಳೆ ಜೋರಾಗಿ. ನೀವೆಲ್ಲರೂ ಸೂಜಿಗಳಾಗಿ, ಸ್ವಾಭಿಮಾನದ ಸೂಜಿಗಳಾಗಿ, ಸ್ವಾರ್ಥದ ಕತ್ತಲೆಗಳಾಗೋದು ಬೇಡ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧ.